ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ರೈಲ್ವೆ ಬೋರ್ಡ್ನಿಂದ ಕರ್ನಾಟಕದ 19 ವಿಶೇಷ ರೈಲುಗಳು ಖಾಯಂ, ಟಿಕೆಟ್ ದರವು ಇಳಿಕೆ. 15 ಜಿಲ್ಲೆಗೆ ಅನುಕೂಲ. ರಾಜ್ಯದ ರೈಲು ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. 6 ವಿಶೇಷ ಎಕ್ಸ್‌ಪ್ರೆಸ್ ಸೇರಿದಂತೆ ಕರ್ನಾಟಕದಲ್ಲಿ ಸಂಚರಿಸುವ 19 ವಿಶೇಷ ರೈಲುಗಳನ್ನು ರೈಲ್ವೆ ಮಂಡಳಿಯು ಖಾಯಂ ಮಾಡಿದೆ. ಈ ಮೂಲಕ ಪ್ರಯಾಣಿಕರ ಟಿಕೆಟ್ ದರವು ಇಳಿಕೆಯಾಗಲಿದ್ದು, ರೈಲು ರದ್ದಾಗುತ್ತದೆ ಎಂಬ ಭಯ ಇಲ್ಲದೆ ಮುಂಗಡ ಬುಕ್ಕಿಂಗ್ ಮಾಡಿಕೊಂಡು ಆರಾಮದಾಯಕವಾಗಿ ಸಂಚಾರ ನಡೆಸಬಹುದು. ಯಾವೆಲ್ಲ ರೈಲು ಖಾಯಂ ಎಂಬ ಸಂಪೂರ್ಣ ಪಟ್ಟಿ ಇಲ್ಲಿದೆ. ಕೇಂದ್ರ ಸರ್ಕಾರದ ರೈಲ್ವೆ ಬೋರ್ಡ್ನಿಂದ ಕರ್ನಾಟಕದ 19 ವಿಶೇಷ ರೈಲುಗಳು ಖಾಯಂ. ಶಿವಮೊಗ್ಗ ಯಶವಂತಪುರ ಸೇರಿ 6 ಎಕ್ಸ್‌ಪ್ರೆಸ್, 4 ಪ್ಯಾಸೆಂಜರ್, 9 ಮೆಮು ರೈಲುಗಳು ಖಾಯಂ. ಟಿಕೆಟ್ ದರ ತುಸು ಇಳಿಕೆಯಾಗಲಿದ್ದು, ರದ್ದಾಗುತ್ತದೆ ಎಂಬ ಭಯ ಇಲ್ಲದೆ ಟಿಕೆಟ್ ಬುಕ್ಕಿಂಗ್ ಮಾಡಬಹುದು. ರೈಲುಗಳ ಖಾಯಂನಿಂದ ರಾಜ್ಯದ 15ಕ್ಕೂ ಅಧಿಕ ಜಿಲ್ಲೆಗೆ ಅನುಕೂಲ. ಕರ್ನಾಟಕದ 19 ಪ್ರಮುಖ ವಿಶೇಷ ರೈಲುಗಳನ್ನು ಖಾಯಂಗೊಳಿಸಲಾಗಿದೆ. ರೈಲ್ವೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಬೆಂಗಳೂರು ಕಲಬುರಗಿ ಯಶವಂತಪುರ ತಾಳಗುಪ್ಪ ಎಕ್ಸ್‌ಪ್ರೆಸ್ ಸೇರಿ 19 ವಿಶೇಷ ರೈಲುಗಳನ್ನು ಖಾಯಂ ಮಾಡಲಾಗಿದೆ. ಈ ಮೂಲಕ ಬೆಂಗಳೂರು, ಮೈಸೂರು, ಶಿವಮೊಗ್ಗ ಸೇರಿ 15ಕ್ಕೂ ಅಧಿಕ ಜಿಲ್ಲೆಗಳ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ. ಕರ್ನಾಟಕದಲ್ಲಿ ನಿತ್ಯ 100ಕ್ಕೂ ಅಧಿಕ ವಿಶೇಷ ರೈಲುಗಳು ಸಂಚಾರ ನಡೆಸುತ್ತಿವೆ. ಈ ರೈಲುಗಳನ್ನು ಪ್ರಯಾಣಿಕರ ದಟ್ಟಣೆ ನೋಡಿಕೊಂಡು ಸಂದರ್ಭಕ್ಕೆ ತಕ್ಕಂತೆ ಓಡಿಸಲಾಗುತ್ತದೆ. ಇನ್ನು ಟಿಕೆಟ್ ದರ ಸಾಮಾನ್ಯ ರೈಲಿಗಿಂತಲೂ ಸ್ಲೀಪರ್ ಬೋಗಿ 30% ರಿಂದ 40% ಅಧಿಕ ಇರುತ್ತದೆ. ಈ ರೈಲುಗಳನ್ನು ಖಾಯಂ ಮಾಡಿ ಎಂದು ಪ್ರಯಾಣಿಕರು ಸಾಕಷ್ಟು ಬಾರಿ ಮನವಿ ಮಾಡುತ್ತಲೇ ಇದ್ದಾರೆ. ಸದ್ಯ 6 ಎಕ್ಸ್‌ಪ್ರೆಸ್, 9 ಮೆಮು, 4 ಪ್ಯಾಸೆಂಜರ್ ಸೇರಿ 19 ರೈಲುಗಳನ್ನು ರೈಲ್ವೆ ಮಂಡಳಿ ಖಾಯಂ ಮಾಡಿರುವುದು ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಖಾಯಂಗೊಂಡ 6 ಎಕ್ಸ್‌ಪ್ರೆಸ್ ರೈಲುಗಳು ಯಾವೆಲ್ಲ? ರೈಲು ಎಲ್ಲಿಂದ ಎಲ್ಲಿಗೆ ರೈಲು ಸಂಖ್ಯೆ ಓಡಾಟ ವೇಳೆ: ಮೈಸೂರು ಅಜ್ಮೀರ್ ಎಕ್ಸ್‌ಪ್ರೆಸ್ 16-281, 16-282 ವಾರಕ್ಕೊಮ್ಮೆ. ಬೆಂಗಳೂರು ದಂಡು ಕಲಬುರಗಿ ಎಕ್ಸ್‌ಪ್ರೆಸ್ 16-563, 16-564 ವಾರಕ್ಕೊಮ್ಮೆ. ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಬೀದರ್ ಎಕ್ಸ್‌ಪ್ರೆಸ್ 16-559, 16-560 ವಾರಕ್ಕೆ 2 ದಿನ. ಯಶವಂತಪುರ ತಾಳಗುಪ್ಪ ಎಕ್ಸ್‌ಪ್ರೆಸ್ 16-555, 16-556 ವಾರಕ್ಕೊಮ್ಮೆ. ಹುಬ್ಬಳ್ಳಿ ಯೋಗನಗರಿ ರಿಷಿಕೇಶ್ ಎಕ್ಸ್‌ಪ್ರೆಸ್ 17-363, 17-364 ವಾರಕ್ಕೊಮ್ಮೆ. ಮಡಗಾಮ್ ಕಾರವಾರ ಎಕ್ಸ್‌ಪ್ರೆಸ್ 10-109, 10 ಪ್ರತಿದಿನ. ಮೊದಲನೆಯದು ಮೈಸೂರು ಅಜ್ಮೀರ್ ಎಕ್ಸ್‌ಪ್ರೆಸ್ ರೈಲು. ರಾಜಸ್ಥಾನದ ಅಜ್ಮೀರ್ಗೆ ಹೋಗುವ ಈ ರೈಲು ಇನ್ಮುಂದೆ ವಾರಕ್ಕೊಮ್ಮೆ ಖಾಯಂ ಆಗಿ ಸಂಚರಿಸಲಿದೆ. ಇದು ಶನಿವಾರ ಮೈಸೂರಿನಿಂದ ಹೊರಟರೆ ಸೋಮವಾರ ಅಜ್ಮೀರ್ನಿಂದ ವಾಪಸ್ ಬರಲಿದೆ. ಇದು ಹಾಸನ, ದಾವಣಗೆರೆ, ಹುಬ್ಬಳ್ಳಿ, ಬೆಳಗಾವಿ, ಪುಣೆ ಹಾಗೂ ಸೂರತ್ ಮಾರ್ಗವಾಗಿ ಸಂಚರಿಸಲಿದೆ. ಎರಡನೆಯದು ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಅತಿ ಹೆಚ್ಚು ಉಪಯುಕ್ತವಾಗುವ ಬೆಂಗಳೂರು ಕಲಬುರಗಿ ಎಕ್ಸ್‌ಪ್ರೆಸ್ ರೈಲು. ಈ ರೈಲು ವಾರಕ್ಕೊಮ್ಮೆ ಓಡಾಡಲಿದ್ದು, ಶನಿವಾರ ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಿಂದ ಹೊರಟರೆ ಭಾನುವಾರ ಕಲಬುರಗಿಯಿಂದ ಮರಳಲಿದೆ. ಇದು ಧರ್ಮಾವರಂ, ಗುಂತಕಲ್, ರಾಯಚೂರು ಮೂಲಕ ಸಾಗಲಿದೆ. ಮೂರನೆಯದಾಗಿ ಎಸ್ಎಂವಿಟಿ ಬೆಂಗಳೂರು ಹಾಗೂ ಬೀದರ್ ಎಕ್ಸ್‌ಪ್ರೆಸ್ ರೈಲು. ಈ ರೈಲು ವಾರಕ್ಕೆ 2 ದಿನ ಸಂಚರಿಸಲಿದ್ದು, ಶುಕ್ರವಾರ ಮತ್ತು ಭಾನುವಾರ ಬೆಂಗಳೂರಿನಿಂದ ಹೊರಡಲಿದೆ. ಇದು ಧರ್ಮಾವರಂ ಮತ್ತು ಕಲಬುರಗಿ ಮೂಲಕ ಬೀದರ್ ತಲುಪಲಿದೆ. ನಾಲ್ಕನೆಯದು ಮಲೆನಾಡು ಭಾಗದ ಪ್ರಯಾಣಿಕರ ಫೇವರಿಟ್ ಆದ ಯಶವಂತಪುರ ತಾಳಗುಪ್ಪ ಎಕ್ಸ್‌ಪ್ರೆಸ್ ರೈಲು. ಇದು ವಾರಕ್ಕೊಮ್ಮೆ ಅಂದರೆ ಶುಕ್ರವಾರ ರಾತ್ರಿ ಯಶವಂತಪುರದಿಂದ ಹೊರಡಲಿದ್ದು, ತುಮಕೂರು, ಅರಸೀಕೆರೆ, ಶಿವಮೊಗ್ಗ ಟೌನ್ನಲ್ಲಿ ಪ್ರಮುಖ ಸ್ಟಾಪ್ ಇರಲಿದೆ. ಐದನೆಯದು ಉತ್ತರ ಭಾರತದ ಪುಣ್ಯಕ್ಷೇತ್ರಗಳಿಗೆ ಹೋಗುವವರಿಗೆ ಹುಬ್ಬಳ್ಳಿ ಯೋಗನಗರಿ ರಿಷಿಕೇಶ್ ಎಕ್ಸ್‌ಪ್ರೆಸ್ ರೈಲು ಇದೆ. ಈ ಸುದೀರ್ಘ ಪ್ರಯಾಣದ ರೈಲು ವಾರಕ್ಕೊಮ್ಮೆ ಅಂದರೆ ಸೋಮವಾರ ಹುಬ್ಬಳ್ಳಿಯಿಂದ ಹೊರಡಲಿದ್ದು, ಮೀರಜ್, ಪುಣೆ, ಬಿನಾ, ಗ್ವಾಲಿಯರ್ ಮೂಲಕ ರಿಷಿಕೇಶವನ್ನು ತಲುಪಲಿದೆ. ಕರಾವಳಿ ಭಾಗದ ಜನರಿಗೆ ಖುಷಿ ಕೊಡುವ ಮಡಗಾಮ್ ಕಾರವಾರ ಎಕ್ಸ್‌ಪ್ರೆಸ್ ರೈಲು ಕೂಡ ಇನ್ಮುಂದೆ ಪ್ರತಿದಿನ ಸಂಚರಿಸಲಿದೆ. ಯಾವೆಲ್ಲ ಮೆಮು ರೈಲುಗಳು ಖಾಯಂ? ರೈಲು ಎಲ್ಲಿಂದ ಎಲ್ಲಿಗೆ ರೈಲು ಸಂಖ್ಯೆ ಓಡಾಟ ವಿಧಾನ: ಬೆಂಗಳೂರು ಹೊಸೂರು ಮೆಮು 66-595, 66-596 ಪ್ರತಿದಿನ. ಹುಬ್ಬಳ್ಳಿ ವಿಜಯಪುರ ಮೆಮು 66-501, 66-502 ಪ್ರತಿದಿನ. ಬೆಂಗಳೂರು ಅಶೋಕಪುರಂ ಮೆಮು 66-597, 66-598 ಪ್ರತಿದಿನ. ಬೆಂಗಳೂರು ಅಶೋಕಪುರಂ ಮೆಮು 66-539, 66-540 ವಾರಕ್ಕೆ 3 ಬಾರಿ. ಬಂಗಾರಪೇಟೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಮೆಮು 66-537, 66-538 ಪ್ರತಿದಿನ. ಹೊಸಪೇಟೆ ಹುಬ್ಬಳ್ಳಿ ಡೆಮು 76-507, 76-508 ವಾರಕ್ಕೊಮ್ಮೆ.
ಬಳ್ಳಾರಿ, ದಾವಣಗೆರೆ ಡೆಮು 76 509 76 510 ವಾರಕ್ಕೆ 6 ದಿನ. ಬೆಂಗಳೂರು, ಹಾಸನ ಡೆಮು 66 525 66 526 ವಾರಕ್ಕೆ 6 ದಿನ. ಬಳ್ಳಾರಿ, ಹೊಸಪೇಟೆ ಡೆಮು 76 511 76 512 ವಾರಕ್ಕೆ 6 ದಿನ. ಖಾಯಂ ಆದ 4 ಪ್ಯಾಸೆಂಜರ್ ರೈಲುಗಳು ಯಾವೆಲ್ಲ? ಬೆಂಗಳೂರು, ಚನ್ನಪಟ್ಟಣ ಪ್ಯಾಸೆಂಜರ್. ಮೈಸೂರು, ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೆಂಗಳೂರು ಪ್ಯಾಸೆಂಜರ್. ಯಶವಂತಪುರ, ಹಿಂದೂಪುರ ಪ್ಯಾಸೆಂಜರ್. ಹುಬ್ಬಳ್ಳಿ, ವಿಜಯಪುರ ಪ್ಯಾಸೆಂಜರ್. ರೈಲುಗಳ ಖಾಯಂನಿಂದ ಪ್ರಯಾಣಿಕರಿಗೆ ಲಾಭಗಳೇನು? ಖಾಯಂ ವೇಳಾಪಟ್ಟಿಯೊಂದಿಗೆ ಬರುವುದರಿಂದ ಪ್ರಯಾಣಿಕರು ಯಾವುದೇ ಗೊಂದಲವಿಲ್ಲದೆ ತಮ್ಮ ಮುಂದಿನ ಪ್ರಯಾಣವನ್ನು ಪ್ಲಾನ್ ಮಾಡಿಕೊಳ್ಳಬಹುದು. ಉತ್ತಮ ಸೀಟುಗಳ ಲಭ್ಯತೆ ಮತ್ತು ದಟ್ಟಣೆ ನಿಯಂತ್ರಣ. ಈ ಹಿಂದೆ ವಿಶೇಷ ರೈಲುಗಳಲ್ಲಿ ಟಿಕೆಟ್ ಸಿಗದೆ ಪರದಾಡುತ್ತಿದ್ದ ಜನರಿಗೆ ಈಗ ಒಂದು ಸ್ಥಿರವಾದ ಆಯ್ಕೆ ಸಿಕ್ಕಂತಾಗಿದೆ. ಸ್ಲೀಪರ್ ಹಾಗೂ ಅದಕ್ಕಿಂತ ಹೆಚ್ಚಿನ ಸೀಟ್ಗಳು ಟಿಕೆಟ್ ದರ 30% ಇಳಿಕೆಯಾಗಲಿದೆ. ಜನರಲ್ ಟಿಕೆಟ್ನಲ್ಲಿ 10% 15% ತಗ್ಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.